ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ ಬನ್ನಿ. ಇವತ್ತಿನ ಲಾಗ್ನಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಡೀಟೇಲಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟ ಅನಿಸಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನೀವು 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 ಎಲ್ಲ ಬಿಟ್ರಿ ಕೆಲಸ ಹೋಗಿ ಇದನ್ನು ತೊಗೊಂಬರ್ರಿ. ಇಲ್ಲಿ ಇಲ್ಲಿ ಇಳಿತೀರಲ್ಲ, ಇಳಿದುಗಳನ್ನ ಅಲ್ಲೇ ಮುಂದೆ ಎಲ್ಲಿ ಎಡಿ ಎಡಿ ಮಮ್ಮಿ ಅಲ್ಲ ಈಗ ಒಯ್ದು ಅಮ್ಮಗೆ ಒಯ್ದು ನೀವು ಮುಂದೆ ಹೋಗಿ ತೋರಿಸ್ ಹೋಗು. ಹೋಗ್ಯಾರಂತ ಸ್ವಾಮಿಗಳ ಮಂದಿ ಹೇಳಕ್ಕೆ ನೋಡ್ತಾ ಇದ್ದೀರಲ್ವಾ, ಇವಾಗ ಹಂದ್ರ ಹಾಕುವ ಕಾರ್ಯಕ್ರಮ ಕೂಡ ಸ್ಟಾರ್ಟ್ ಮಾಡಿದರು. ನೋಡ್ತಾ ಇದ್ದೀರಲ್ವಾ, ಈ ಅಜ್ಜಿ ಮನೆಯಲ್ಲೇ ನಾನು ಹುಟ್ಟಿದ್ದು. ಆವಾಗ ಅಪ್ಪ ಅಮ್ಮನಿಗೆ ಇರೋದಕ್ಕೆ ಮನೆ ಕೂಡ ಇರಲಿಲ್ಲ, ಹೊಲದಲ್ಲಿದ್ದರು. ಆವಾಗ ಇದೇ ಅಜ್ಜಿ ಮನೆಯಲ್ಲೇ ನನ್ನ ಡೆಲಿವರಿ ಆಗಿತ್ತು. ಇವಾಗ ನಾನು ಇಷ್ಟು ದೊಡ್ಡವಳಾಗಲಿಕ್ಕೆ, ಇಷ್ಟು ಚೆನ್ನಾಗಿರೋದಕ್ಕೆ ಕಾರಣ ಈ ಅಜ್ಜಿನೇ ಅಂತ ಹೇಳ್ಬೋದು. ಎಷ್ಟೊಂದು ಖುಷಿ ಅನಿಸುತ್ತಲ್ವಾ, ನಾವು ಇಷ್ಟು ದೊಡ್ಡವರಾದರೂ ಈ ಅಜ್ಜಿ ಇನ್ನೂ ಇದ್ದಾರೆ, ಅದೊಂದು ದೊಡ್ಡ ಖುಷಿ. ಚಾ ಕೊಡು. ಸುರ್ಮಂಜ ಏನ್ ಪಪ್ಪ ಇದು? ಸುರ್ಮಂಜ ಮ್ಯಾಗ ಹಾಕಲ್ಲ, ಮಳೆ ಮ್ಯಾಗ. ಹಾಂ ಹಾಂ ಇವಾಗ ಹಂದ್ರ ಹಾಕುವ ಕಾರ್ಯಕ್ರಮನೂ ಕೂಡ ಸ್ಟಾರ್ಟ್ ಆಯಿತು. ನಮ್ಮ ಸೋದರ ಮಾವ ಹಾಕ್ತಾ ಇರೋದು ಇದು ನಮ್ಮ ಮಮ್ಮಿ ಅಣ್ಣನ ಮಗ. ಇವರು ದೊಡ್ಡ ಮಗ ಇನ್ನೊಬ್ರು ಇದ್ರು, ಮೊನ್ನೆ ಎಕ್ಸ್ಪೈರ್ ಆದರು. ಅವ್ರ ಹಿಂದಿನವರು ಇವರು ಹಾಕ್ತಾ ಇರೋರು. ಅಂದರೆ ಸೋದರ ಮಾವನೇ ನಮ್ಮ ಕಡೆ ಹಂದ್ರಾನ ಹಾಕೋದು. ಇವಾಗ ಹಂದ್ರಕ್ಕೆಲ್ಲ ಪೂಜೆ ಮಾಡಿಬಿಟ್ಟು ನೀಟಾಗೆ ಅದಕ್ಕೆ ಸುರ್ಮಂಜು ಮತ್ತು ಸುಣ್ಣನ ಹಾಕಿಬಿಟ್ಟು ಈ ಥರ ಪೂಜೆನ ಮಾಡಿಬಿಟ್ಟು ಹಂದ್ರಾನ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ.
ಇವಾಗ ಹಂದ್ರ ಹಾಕುವ ಕಾರ್ಯಕ್ರಮ ಮುಗಿದ ಮೇಲೆ ದ್ಯಾಮವ್ವನಿಗೆ ಅಂದರೆ ದ್ಯಾಮವ್ವ ಅನ್ನೋರು ನಮ್ಮ ಗ್ರಾಮ ದೇವತೆ, ಅವ್ರಿಗೆ ಇವತ್ತು ಉಡಿ ತುಂಬುವ ಶಾಸ್ತ್ರನೂ ಕೂಡ ಮಾಡ್ತಾರೆ. ಯಾರದೇ ಮದುವೆ ಆಗಲಿ, ಗಂಡು ಮಕ್ಕಳ ಮದುವೆ ಆಗಲಿ, ಈ ಥರ ದೀಡ್ ನಮಸ್ಕಾರನ ಹಾಕಿಬಿಟ್ಟು, ಮತ್ತು ತಾಯಂದಿರೇ ದೀಡ್ ನಮಸ್ಕಾರ ಹಾಕೋದು, ಬೇರೆ ಯಾರೂ ಹಾಕೋದಿಲ್ಲ. ಹಾಕಿಬಿಟ್ಟು ಈ ಥರ ಉಡಿಯನ್ನು ತುಂಬ್ತಾರೆ. ಅಂದರೆ ದೊಡ್ಡ ದ್ಯಾಮವ್ವ, ಸಣ್ಣ ದ್ಯಾಮವ್ವ ಅಂದರೆ 2 ದ್ಯಾಮವ್ವ, ಅಂದರೆ 2 ದೇವತೆಗಳಿದ್ದಾರೆ, ಅವರಿಬ್ಬರಿಗೂ ಉಡಿ ತುಂಬ್ತಾರೆ. ಇವಾಗ ಅದೇ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ಅಮ್ಮನೂ ಕೂಡ ದೀಡ್ ನಮಸ್ಕಾರ ಹಾಕಿಬಿಟ್ಟು ಇಲ್ಲಿ ಅಮ್ಮನ ಗುಡಿ ಮುಂದೆನೇ ನಿಂತಿದ್ದಾರೆ ನೋಡಿ. ಇವಾಗ ಬಂದಿರೋದು ದೊಡ್ಡ ದ್ಯಾಮವ್ವನ ದೇವಸ್ಥಾನಕ್ಕೆ. ದೊಡ್ಡ ದ್ಯಾಮವ್ವನ ದೇವಸ್ಥಾನಕ್ಕೆ ಆದಮೇಲೆ ಇವಾಗ ನೋಡಿ ಸಣ್ಣ ದ್ಯಾಮವ್ವನ ದೇವಸ್ಥಾನಕ್ಕೆ ಬಂದಿದ್ದಾರೆ. ಇವಾಗ ನಾವು ಗುಡಿ ಒಳಗೆ ಇದ್ವಿ. ಗುಡಿ ಒಳಗಿಂದ ಯಾರ್ಯಾರು ಬಂದಿದ್ದಾರೆ, ಯಾರ್ಯಾರು ಇಲ್ಲ ಅನ್ನೋದು ಗೊತ್ತಾಗುತ್ತೆ ನಿಮಗೆ, ನೋಡ್ಬೋದು. ಇದು ಸಣ್ಣ ದ್ಯಾಮವ್ವ. ಈ ರೀತಿ ವಿಗ್ರಹನ ಕೆತ್ತಿದ್ದಾರೆ. ಇದು ಕಟ್ಟಿಗೆಯಲ್ಲೇ ಮಾಡಿರೋದು, ನೋಡಬಹುದು ನೀವು. ನಾನು ಮುಂದಿಂದಾನೇ ತೋರಿಸ್ತಾ ಇದ್ದೀನಿ, ನೀವು ದರ್ಶನ ಮಾಡ್ಕೊಳ್ಳಿ. ತುಂಬ ಪವರ್ಫುಲ್ ಅಂತ ಹೇಳ್ಬಹುದು. ಗ್ರಾಮ ದೇವತೆ ಆಗಿರೋದ್ರಿಂದ ಊರನ್ನೇ ಕಾಪಾಡ್ತಾರೆ ಅನ್ನೋದು ನಿಜ ಅಂತ ಹೇಳ್ಬಹುದು. ಎಷ್ಟು ಜನ ಭಕ್ತರು ಬರ್ತಾರೆ ಅಂದರೆ ತುಂಬ ಜನ ಭಕ್ತರು ಕೂಡ ಬರ್ತಾರೆ. ಯಾವ ಊರಲ್ಲಿ ಯಾವುದೇ ಮದುವೆ ಆಗಲಿ, ಸಣ್ಣ ದ್ಯಾಮವ್ವ ಮತ್ತು ದೊಡ್ಡ ದ್ಯಾಮವ್ವನಿಗೆ ಉಡಿ ತುಂಬಿಬಿಟ್ಟೇ ಮದುವೆನ ಮಾಡೋದು. ಅದು ಒಳ್ಳೆಯ ಸಂಪ್ರದಾಯ ಒಂದು ಅಂತ ಹೇಳಬಹುದು. ಎಲ್ಲರೂ ಬೇಡ್ಕೋತಾರೆ ದೇವರಿಗೆ, ಈ ದೇವರಿಗೆ ಎಲ್ಲರೂ ನಡ್ಕೋತಾರೆ ಅಂತ ಹೇಳ್ಬಹುದು. ಅದರಿಂದ ಎಲ್ಲರಿಗೂ ಒಳ್ಳೆಯದು ಕೂಡ ಆಗಿದೆ. ಅದಕ್ಕೋಸ್ಕರನೇ ಇಷ್ಟೊಂದು ಜನ ಈ ರೀತಿಯಾಗಿ ನಡ್ಕೊಳ್ಳೋದು. ಇಲ್ಲಿ ನಮ್ಮ ಅಪ್ಪನ ಜೊತೆ ಹುಡುಗಾಟನ ಮಾಡ್ತಾ ಇದ್ವಿ. ಮದುವೆ ಆಗಿ 34 ವರ್ಷ ಆದರೂ ಕೂಡ ಇನ್ನೂ ಹೆಂಡತಿ ಜೊತೆ ಕೂತ್ಕೊಳ್ಳೋಕ್ಕೆ ಎಷ್ಟು ನಾಚಾಡ್ತಿದ್ದೀರಾ ಅಂತ ನೋಡ್ಬೋದು. ನಮ್ಮ ಪಪ್ಪ ಎದ್ದೇ ಹೋಗ್ಬಿಟ್ರು. ಶಾಸ್ತ್ರ ಎಲ್ಲ ಮುಗ್ದಿತ್ತು ಆಲ್ಮೋಸ್ಟ್, ಆವಾಗ ಎದ್ದು ಹೋದರು.
ಅಮ್ಮನ ಜೊತೆನೂ ಕೂಡ ಹುಡುಗಾಟನ ಮಾಡ್ತಿದ್ವಿ. ಗಂಡನ ಹೆಸರು ಹೇಳ್ಬಿಟ್ಟು ಎದ್ದೇಳಬೇಕು ನೀನು ಅಂತ. ಅಮ್ಮ ತುಂಬ ನಾಚ್ಕೋತಾ ಇದ್ದು. ನೋಡ್ಬೋದು ನೀವು ಎಷ್ಟೊಂದು ನಾಚ್ತಾ ಇದ್ದಾರೆ ಅಂತ. ಅದೇನು ಮಾಡ್ತೀರಾ, ನಡೀರಿ ಅಂತ ಇದ್ರು. ಆದರೂ ನಾವು ಕೇಳಲಿಲ್ಲ. ಅಮ್ಮ ಕಡೆಗೂ ಕೂಡ ಹೇಳ್ದೇನೆ ಹಾಗೆ ಎದ್ಬಿಟ್ರು. ಹಳೆ ಮಂದಿ ಅಲ್ವಾ, ಎಷ್ಟು ನಾಚ್ಕೋತಾರೆ ನೋಡಿ. ಇವಾಗಿನವರೆಲ್ಲ ಹಬಿ ಹನಿ ಆ ಥರನೇ ಮಾತಾಡೋದು. ಇವರು ಇನ್ನೂ 34 ವರ್ಷ ಆಯಿತು ಇವ್ರು ಮದುವೆ ಆಗಿ, ಇನ್ನೂ ಕೂಡ ಹೆಸರಿಡೋದಕ್ಕೆ ಈ ಪರಿ ಮಾಡ್ತಾರೆ. ನೋಡ್ಬೋದು ಅಮ್ಮ ಎಷ್ಟೊಂದು ನಾಚ್ಕೋತಿದ್ದಾರೆ ಅಂತ. ಬೆಳಗ್ಗೆ ತೋರಿಸಿದ್ನಲ್ವ ಹಂದ್ರ ಹಾಕೋದು ಯಾವ ರೀತಿ ಅಂತ, ಯಾರು ಹಾಕಿದ್ರು ಕೂಡ ಅಂತಲೂ. ಇವಾಗ ನೋಡಿ ಈ ರೀತಿಯಾಗಿ ಹಂದ್ರನ ಹಾಕ್ತಾರೆ. 4 ಸೈಡ್ ಕಂಬನ ಹಾಕಿಬಿಟ್ಟು ಒಂದು ಕಂಬಕ್ಕೆ ಮಾತ್ರ ರೈತರು ಬಿತ್ತಿರ್ತಾರಲ್ವ, ನಗ ಅಂತಾರಲ್ವ, ನಗನ ಕಟ್ಬಿಟ್ಟು ಸುರ್ಮಂಜು ಮತ್ತು ಸುಣ್ಣನ ಹಾಕಿಬಿಟ್ಟು ಅದಕ್ಕೆ ಪೂಜೆನ ಮಾಡಿಬಿಟ್ಟು ಈ ರೀತಿಯಾಗಿ ಕಟ್ತಾರೆ. ಇವಾಗ ನೋಡಿ ಅಣ್ಣನೂ ಕೂಡ ಲೈಟಿಂಗ್ಸ್ನು ಕೂಡ ಹಾಕ್ತಾ ಇದ್ದಾರೆ. ಅಂದರೆ ಹಂದ್ರ ಇಳುವವರೆಗೂ ಕೂಡ ಲೈಟ್ ಆಫ್ ಆಗಬಾರ್ದು, ಆ ರೀತಿಯಾಗಿ ಚಾರ್ಜರ್ ಲೈಟ್ನು ಕೂಡ ಹಾಕ್ತಾಯಿದ್ರು. ಇವತ್ತಿನ ವಿಡಿಯೋ ಇಷ್ಟೇ ಇರುತ್ತೆ. ಇಷ್ಟ ಅನಿಸಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಮುಂದೆ ಮದುವೆ ವಿಡಿಯೋಗಳು ಆ ರೀತಿ ಎಲ್ಲ ವಿಡಿಯೋಗಳು ಬರುತ್ತೆ. ಇವಾಗ ಮನೆಗೂ ಲೈಟಿಂಗ್ಸ್ನು ಕೂಡ ಹಾಕ್ತಾಯಿದ್ರು ಅಣ್ಣ. ಪೂರ್ತಿಯಾಗಿ ಲೈಟಿಂಗ್ಸ್ನ